ಗೌತಮ್. ಹಲೋ ಗೌತಮ್. ಹಾ ಮಿತ್ರ ಪ್ರಿಯ ರಾಜ, ನಿನ್ನೆ ನಿಮ್ಮ ದಾರಿ ಎಷ್ಟೊಂದು ನೋಡಿದೆ ಗೊತ್ತಾ? ನಮ್ಮ ಅಣ್ಣನ ಮನೆಗೆ ಬರಲಿಲ್ಲ ಏಕೆ? ಸಾರಿ ಗೆಳೆಯ, ನಿನ್ನೆ ನನಗೆ ಹೈಕೋರ್ಟ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ವಾದ ವಿಡಿಯೋ ಅದಕ್ಕಾಗಿ ಬರೋದಕ್ಕಾಗ್ಲಿಲ್ಲ. ಸಾರಿ. ಹೋಗ್ಲಿ, ನಿಮ್ಮಣ್ಣನವ್ರು ಎಲ್ಲಿದ್ದಾರೆ? ಕಾಣ್ತಾನೆ ಇಲ್ವಲ್ಲ? ಅಯ್ಯೋ, ನಮ್ಮ ಅಣ್ಣ 11 ಆದ್ರೆ ಸಾಕು ಅವರು ಮುರುಟಿಗೆ ಹೋಗಿರ್ತಾರೆ. ಇಷ್ಟೊತ್ತಿಗೆ ಮನೆಯಲ್ಲಿ ಅವರೆಲ್ಲಿ ಇರುತ್ತಾರೆ? ಹೌದಾ? ಹೋಗ್ಲಿ ಬಿಡು ಗೆಳೆಯ, ಅಂತರ ದುಷ್ಟ ನನಗಿಲ್ಲ ನೋಡು. ಅಂದ್ರೆ ನಿಮ್ಮಣ್ಣನವರು ಲಾಯರ್. ಹೌದು ಮಿತ್ರ, ಇದೇ ಹೈಕೋರ್ಟಿನಲ್ಲಿ ಅಡ್ವೊಕೇಟ್ ಕ್ರಿಮಿನಲ್ ಅಶೋಕ್ ಕುಮಾರ್ನೇ ನಮ್ಮ ಅಣ್ಣ. ಓ, ಅಶೋಕ್ ಕುಮಾರನವರು ನಿಮ್ಮಣ್ಣನವರೇ? ಅವರ ಹೆಸರನ್ನು ತುಂಬಾನೇ ಕೇಳಿದ್ದೇನೆ. ತುಂಬಾನೇ ಫೇಮಸ್ ಲಾಯರ್. ಆದ್ರೆ ಮುಖ ಪರಿಚಯ ಮಾತ್ರವಿಲ್ಲ ಅಷ್ಟೇ. ನೋಡು ಮಿತ್ರ, 1 ಗಂಟೆ ನೀನು ಮುಂಚೆ ಬಂದಿದ್ರೆ ಅವ್ರ ಮನೆಯಲ್ಲಿ ಸಿಗ್ತಿದ್ರು, ನಾನೇ ಸ್ವತಃ ಪರಿಚಯ ಮಾಡಿ ಕೊಡುತ್ತಿದ್ದೆ. ಹೋಗ್ಲಿ ಬಿಡು ಗೆಳೆಯ, ಅಂತ ಅದೃಷ್ಟ ನನಗಿಲ್ಲ ನೋಡು. ಮತ್ತೆ ಯಾವಾಗಲಾದ್ರೂ ಬರ್ತೀನಲ್ಲ, ಆವಾಗ ಭೇಟಿ ಆದರಾಯ್ತು. ಹಾ ಗೆಳೆಯ, ನಿನ್ನೆ ನಾನು ಮದುವೆಗೆ ಬರಲಿಲ್ಲ, ಅದಕ್ಕಾಗಿ ನನ್ನ ಕೆಲಸ ಸಂಪೂರ್ಣವಾಗಿ ಪೂರ್ಣವಾಯಿತು. ಹೋಗ್ಲಿ, ನೀನೇಕೆ ಮಂಚಕ್ಕೆ ಹೂವಿನ ಶೃಂಗಾರ ಮಾಡುತ್ತಿರುವಿ? ಅಯ್ಯೋ ಹುಚ್ಚ, ನಿನ್ನೆ ದಿವಸ ಮದುವೆ ಆದ್ರೆ ಇವತ್ತಿನ ದಿವಸ ಫಸ್ಟ್ ನೈಟ್ ಪ್ರಥಮ ರಾತ್ರಿ ಅಂತ ತಿಳ್ಕೊಳ್ಬಾರ್ದು. ಓಹೋ, ಹೀಗೋ ವಿಷಯ. ಸರಿ ಗೆಳೆಯ, ನೋಡು, ನಿನ್ನೆ ನಾನು ಬಂದಿಲ್ಲ, ಅದಕ್ಕಾಗಿ ಇವತ್ತೇ ಸ್ವೀಟ್ ತಗೊಂಡು ಬಂದಿದ್ದೀನಿ. ಅದು ನೀನು ಸ್ವೀಟ್ ತಿನ್ನು, ಆಮೇಲೆ ನಾನು ತಂದ ಈ ಚಿಕ್ಕ ಕಾಣಿಕೆಯನ್ನ ಯಾರಿಗೂ ಕೊಡಲಿ? ಸ್ವಲ್ಪ ತಾಳಿಕೆ ಮಿತ್ರ, ಈ ನೀನು ತಂದ ಕಾಣಿಕೆಯನ್ನ ನನ್ನ ಅತಿಗೆ ಮೇಲೆ ಸ್ವೀಟ್ ತಂದಿದ್ಯಾ? ನೀನು ಹೋದ ಕೆಲಸ ಸಕ್ಸಸ್ ಆದ ಕಾರಣ ಸ್ವೀಟ್ ತೆಗೆದುಕೊಂಡು ಬಂದ. ಹೌದು ಗೆಳೆಯ, ಸಕ್ಸಸ್ ಆಯ್ತು. ನಿನ್ನ ಕೈಯಾರೆ ಸ್ವೀಟ್ ತಿನ್ಸು. ಅದಿಗಮ್ಮ, ಅದಿಗಮ್ಮ, ತಯಮ್ಮ.